ಶಾಲೆಗಳು ಅಂದ್ರೆ ಮೂಗು ಮುರಿಯುತ್ತಿರುವ ಕಾಲ. ಆದರೆ ಈ ಸಂದರ್ಭದಲ್ಲಿ ಸರ್ಕಾರಿ ಶಾಲೆಗಳ ಬಗ್ಗೆ ಸಿಎಂ ಡಿಕೆ ಶಿವಕುಮಾರ್ ವಿಶೇಷ ಮುತುವರ್ಜಿ ವಹಿಸಿದ್ದಾರೆ. ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಪಣ ತೊಟ್ಟಿರುವ ಸಿಎಂ ಡಿಕೆ ಶಿವಕುಮಾರ್ ಸಿಎಸ್ಆರ್ ನಿಧಿಯನ್ನ ಬಳಸಿಕೊಂಡು ಶಾಲೆಗಳನ್ನ ಮೇಲ್ದರ್ಜೆಗೆ ಏರಿಸುವ ಧೀಮಂತ ನಿರ್ಧಾರಕ್ಕೆ ಕೈ ಹಾಕಿದ್ದಾರೆ. ಈ ಕುರಿತ ವರದಿ ಇಲ್ಲಿದೆ. ಸರ್ಕಾರಿ ಶಾಲೆ ಅಂದ್ರೆ ಅಯ್ಯೋ ಬೇಡ ಎಂದು ನೋಡುವ ಕಾಲ ಒಂದಿತ್ತು. ಆದರೆ ಈಗ ಸರ್ಕಾರಿ ಶಾಲೆಯ ಕಲ್ಪನೆಯನ್ನೇ ಬದಲಾಯಿಸಲು ಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಆಗಿದ್ದಾಗ ಪ್ರತಿಪಾದಿಸುತ್ತಿದ್ದ ಸಿಎಸ್ಆರ್ ಮೂಲಕ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಯ ಪರಿಕಲ್ಪನೆ ಈಗ ದೊಡ್ಡ ಯೋಜನೆಯ ರೂಪವನ್ನ ಪಡೆದುಕೊಂಡಿದೆ. ರಾಜ್ಯದಲ್ಲಿ ಒಟ್ಟು 500 ಕರ್ನಾಟಕ ಪಬ್ಲಿಕ್ ಶಾಲೆಗಳ ಸಮಗ್ರ ಅಭಿವೃದ್ಧಿಗೆ ಸುಮಾರು 2,500 ಕೋಟಿ ರೂಪಾಯಿಗಳ ಯೋಜನೆ ರೂಪುಗೊಂಡಿದೆ. ಎಡಿಬಿಯ 1,750 ಕೋಟಿ ಹಾಗೂ ರಾಜ್ಯ ಸರ್ಕಾರದ 750 ಕೋಟಿ ವೆಚ್ಚದ ಯೋಜನೆ ಈಗಾಗಲೇ ಸಿದ್ಧವಾಗಿದೆ. ಸರ್ಕಾರಿ ಶಾಲೆಗಳಿಗೆ ಹೈಟೆಕ್ ಸ್ಪರ್ಶ, ಸಿಎಸ್ಆರ್ ಬಳಸಿ ಸರ್ಕಾರಿ ಶಾಲೆ ಅಭಿವೃದ್ಧಿ. ಸರ್ಕಾರಿ ಶಾಲೆಗಳಿಗೆ ಮೂಲಭೂತ ಸೌಕರ್ಯ ನೀಡುವುದು ಮಾತ್ರವಲ್ಲದೆ ಖಾಸಗಿ ಶಾಲೆಗಳಿಗೆ ಸರಿಸಾಟಿಯಾಗುವ ಗುಣಮಟ್ಟದ ಶಿಕ್ಷಣ ನೀಡಬೇಕು ಅನ್ನೋದು ಸಿಎಂ ಅವರ ಕನಸು. ಇದನ್ನ ನನಸಾಗಿಸುವ ನಿಟ್ಟಿನಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ಗಳ ಪರಿಕಲ್ಪನೆಯನ್ನ ಸಿಎಂ ಮಾಡಿದ್ರು. ರಿಂದಲೇ ಸಿಎಂ ಡಿಕೆ ಶಿವಕುಮಾರ್ ಅವರು ಸಿಎಸ್ಆರ್ ನಿಧಿಯನ್ನ ಸರ್ಕಾರಿ ಶಾಲೆಗಳ ಅಭಿವೃದ್ಧಿಗೆ ಪರಿಣಾಮಕಾರಿಯಾಗಿ ಬಳಸೋ ಯೋಜನೆಯನ್ನ ಸಿಎಂ ಮುಂದಿಟ್ಟಿದ್ರು. 500 ಶಾಲೆಗಳನ್ನ ಅಭಿವೃದ್ಧಿಪಡಿಸುವಂತಹ ಯೋಜನೆಯ ಉದ್ದೇಶ 2023ರಲ್ಲೇ ಘೋಷಣೆಯಾಗಿತ್ತು. ಇನ್ನು ಕೇವಲ ಕಟ್ಟಡ ನಿರ್ಮಾಣ ಮಾಡುವುದು ಮಾತ್ರ ಸಿಎಂ ಅವರ ಕಲ್ಪನೆಯಲ್ಲ. ಬದಲಾಗಿ 500 ಸಮಗ್ರ ಶಾಲಾ ಕ್ಲಸ್ಟರ್ಗಳಲ್ಲಿ ಪೂರ್ವ ಪ್ರಾಥಮಿಕದಿಂದ ಪ್ರೌಢ ಶಿಕ್ಷಣದವರೆಗೆ ಶಿಕ್ಷಣವನ್ನ ಒಂದೇ ವ್ಯವಸ್ಥೆಯಡಿ ತರುವಂತಹ ಉದ್ದೇಶವಿದೆ. ಶಿಕ್ಷಕರ ಸಾಮರ್ಥ್ಯದ ಅಭಿವೃದ್ಧಿ, ಸ್ಟೀಮ್ ಶಿಕ್ಷಣ, ಉತ್ತಮ ಮೌಲ್ಯಮಾಪನ ವ್ಯವಸ್ಥೆ, ವೃತ್ತಿಪರ ಕೌಶಲ್ಯ ಹಾಗೂ 21ನೇ ಶತಮಾನದ ಕೌಶಲ್ಯಗಳಿಗೂ ಒತ್ತು ನೀಡಲಾಗಿದೆ. This CSR which we have started, we should give a very great importance to that. As the record says that we are having about 10,000 crore CSR in Karnataka. Where is this CSR going? Some of them are doing their job, I don't tell no. But 50% of the businessmen, industrialists, corporate sector, whether they know or not, I don't know. They give responsibilities or not. Misuse is being going on. I am going to set up a separate team of my officials. I don't want to name them, the category. I will have to have a watch on every rupee which has to be spent, where has to be. So I decided the population of urban sector, and I just said you I'm Bangalore, it is not only Bangalore. It may be Mysore, it may be Hubli, it may be Belagavi, it may be anything. Everywhere the urban population is being increasing. Everyone want every driver of yours, every housemaid of yours. While their personal desire is to see that their children have a better education compared to others. There are various institutions where the IAS officers or whether be important businessmen or big entrepreneurs, their drivers and their housemaids also have become IAS officers. There are various cases like that. So I want the young children of the rural parts to be strong, and today we want to see that those rural children should stop coming to Bangalore for education.
they should get a quality education of what Bangalore is getting at. They should get a quality of education what Bangalore is getting or what the town is. Though my CSR initiative is that I have come out with a policy that I am requesting everyone today here, it is your born duty. First, your priority should to be on the primary education, because that is once a school is been adopted, once anyone builds a school. ಸಿಎಸ್ಆರ್ ಅನ್ನ ಕೇವಲ ದೇಣಿಗೆಯಾಗಿ ನೋಡೋ ಬದಲು ಸಮಾಜದ ಜವಾಬ್ದಾರಿಯನ್ನಾಗಿ ಪರಿವರ್ತಿಸುವ ಪ್ರಯತ್ನ ಸಿಎಂ ಅವರದ್ದು. ಗ್ರಾಮೀಣ ಮಕ್ಕಳಿಗೆ ತಮ್ಮೂರಲ್ಲೇ ಗುಣಮಟ್ಟದ ಶಿಕ್ಷಣ ಸಿಗಬೇಕು. ಶಿಕ್ಷಣಕ್ಕಾಗಿ ನಗರಗಳಿಗೆ ವಲಸೆ ಹೋಗೋ ಅನಿವಾರ್ಯತೆ ಕಡಿಮೆ ಆಗಬೇಕು. ಈ ಹಿನ್ನೆಲೆಯಲ್ಲಿ ಸಿಎಸ್ಆರ್ ಫಂಡ್ ಪರಿಣಾಮಕಾರಿಯಾಗಿ ಬಳಸಿಕೊಳ್ಳಬೇಕು. ಕಟ್ಟಕಡೆಯ ಹಳ್ಳಿಯ ಮಕ್ಕಳಿಗೂ ಉತ್ತಮ ಶಿಕ್ಷಣ ಒದಗಿಸಬೇಕು ಅನ್ನೋ ದೃಷ್ಟಿಯಿಂದ ಸಿಎಂ ಡಿಕೆ ಶಿವಕುಮಾರ್ ಅವರ ಯೋಜನೆ ಶ್ಲಾಘನೀಯ. 500 ಶಾಲೆಗಳಿಂದ ಆರಂಭವಾಗೋ ಈ ಪ್ರಯತ್ನ ಮುಂದಿನ ಹಂತಗಳಲ್ಲಿ ಕರ್ನಾಟಕದ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯ ಸ್ವರೂಪವನ್ನೇ ಬದಲಿಸುವ ಗುರಿಯನ್ನ ಹೊಂದಿದೆ. ಮೇಕೆದಾಟು ವಿವಾದ ಇಂದು ನಿನ್ನೆಯದಲ್ಲ. ಆದರೆ ಮೇಕೆದಾಟು ವಿವಾದಕ್ಕೆ ತಾರ್ಕಿಕ ಅಂತ್ಯ ತರಬೇಕು. ವಿವಾದವನ್ನ ಬಗೆಹರಿಸಬೇಕು. ಕರ್ನಾಟಕದಲ್ಲಿ ನೀರಿನ ಸಮಸ್ಯೆ ಆಗದಂತೆ ಕ್ರಮ ಕೈಗೊಳ್ಳಲು ಸಿಎಂ ಮುಂದಾಗಿದ್ದಾರೆ. ಈಗಾಗಲೇ ಕೇಂದ್ರಕ್ಕೆ ಮೇಕೆದಾಟು ಪರಿಷ್ಕೃತ ಡಿಪಿಆರ್ ಅನ್ನ ಸಲ್ಲಿಸಲಾಗಿದ್ದು, ಮೇಕೆದಾಟು ಯೋಜನೆಗೆ ಇರುವ ತಾಂತ್ರಿಕ ಸಮಸ್ಯೆಗಳನ್ನು ಬಗೆಹರಿಸಿ ಯೋಜನೆಗೆ ವೇಗ ನೀಡುತ್ತಿದ್ದಾರೆ. ಈ ಕುರಿತ ರಿಪೋರ್ಟ್ ಇಲ್ಲಿದೆ. ಕರ್ನಾಟಕದ ಜನರಿಗೆ ಶುದ್ಧ ಕುಡಿಯೋ ನೀರು ಸಿಗಬೇಕು. ಕರ್ನಾಟಕದ ಜನರಿಗೆ ನೀರಿನ ಸಮಸ್ಯೆ ಆಗಬಾರದು ಅನ್ನೋದು ಸಿಎಂ ಡಿಕೆ ಶಿವಕುಮಾರ್ ಅವರ ದೃಷ್ಟಿಕೋನ. ಈ ನಿಟ್ಟಿನಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಮೇಕೆದಾಟು ವಿಚಾರದಲ್ಲಿ ವಿಶೇಷ ಆಸ್ಥೆ ವಹಿಸಿದ್ದಾರೆ. ಇಷ್ಟು ದಿನ ಕರ್ನಾಟಕ ಹಾಗೂ ತಮಿಳುನಾಡು ನಡುವಿನ ಸಂಘರ್ಷಕ್ಕೆ ಹೆಸರಾಗಿದ್ದು ಮೇಕೆದಾಟು ಯೋಜನೆ. ಇದೀಗ ಹೊಸ ಭಾಷ್ಯ ಸಿಕ್ಕಿದೆ. ಕರ್ನಾಟಕದ ಹಕ್ಕಿಗೂ ಬಾಧ್ಯತೆ ಆಗದಂತೆ, ತಮಿಳುನಾಡಿನ ಹಿತಾಸಕ್ತಿಗೂ ಸಮಸ್ಯೆ ಆಗದಂತೆ ಉಭಯ ರಾಜ್ಯಗಳು ಕೂಡ ಮುಂದುವರಿಯಬೇಕು ಅನ್ನೋ ದೃಷ್ಟಿಯಿಂದ ಸಿಎಂ ಡಿಕೆ ಶಿವಕುಮಾರ್ ಸಂದೇಶ ನೀಡಿದ್ದು, ಇದೀಗ ಪರಿಷ್ಕೃತ ಡಿಪಿಆರ್ ಸಿದ್ಧವಾಗ್ತಿದೆ. ಮೇಕೆದಾಟು ಯೋಜನೆಗೆ ವೇಗ ಸಿಗ್ತಿರುವಂತಹ ಸಂದರ್ಭದಲ್ಲೇ ಕರ್ನಾಟಕ ತಮಿಳುನಾಡು ನಡುವಿನ ವಿಶ್ವಾಸದ ರಾಜಕಾರಣ ಮಹತ್ವ ಪಡ್ಕೊಂಡಿದೆ. ಮೇಕೆದಾಟು ವಿವಾದಕ್ಕೆ ತಾರ್ಕಿಕ ಅಂತ್ಯ ಸಿದ್ಧವಾಗುತ್ತಿದೆ. ಯೋಜನೆಯ ಪರಿಷ್ಕೃತ ಡಿಪಿಆರ್. ಕಾವೇರಿ ನೀರು ಕರ್ನಾಟಕದ ಜೀವನಾಡಿ. ತಮಿಳುನಾಡಿನಲ್ಲಿ ಕೃಷಿಗೆ ಕಾವೇರಿ ನೀರೇ ಆಧಾರ. ಇದೇ ಕಾರಣಕ್ಕೆ ತಮಿಳುನಾಡು ಹಾಗೂ ಕರ್ನಾಟಕದ ನಡುವೆ ಒಂದಿಲ್ಲೊಂದು ವಿಚಾರಕ್ಕೆ ಕಿರಿಕ ಆಗ್ತಾನೆ ಇತ್ತು. ಆದರೆ ಮೇಕೆದಾಟು ವಿಚಾರದಲ್ಲಿ ವಿಶೇಷವಾದ ಆಸಕ್ತಿ ವಹಿಸಿದ್ದ ಸಿಎಂ ಡಿಕೆ ಶಿವಕುಮಾರ್ ಸೂಕ್ಷ್ಮ ವಿಚಾರಗಳನ್ನ ಮನಗಂಡು ಮೇಕೆದಾಟು ಯೋಜನೆಗೆ ಇರುವಂತಹ ಕಾನೂನು ತೊಡಕು ಸಮಸ್ಯೆಗಳನ್ನ ವಿಸ್ತೃತವಾಗಿ ಚರ್ಚೆ ನಡೆಸಿದ್ರು. ಇಷ್ಟಲ್ಲದೆ ಹಿಂದಿನ ಡಿಪಿಆರ್ನಲ್ಲಿದ್ದ ಸಮಸ್ಯೆಗಳನ್ನ ತಿದ್ದುಪಡಿ ಮಾಡಿಸುವ ಪ್ರಯತ್ನವನ್ನೂ ಮಾಡಿದ್ರು. ಮೇಕೆದಾಟು ಯೋಜನೆಗೆ ಸಂಬಂಧಿಸಿದಂತೆ ಪರಿಷ್ಕೃತ ಡಿಪಿಆರ್ ಸಲ್ಲಿಸುವ ಪ್ರಕ್ರಿಯೆ ನಡೆಯುತ್ತಿದ್ದು, ಪ್ರಸ್ತುತ ದರಗಳು ಮತ್ತು ತಾಂತ್ರಿಕ ಅಗತ್ಯಗಳಿಗೆ ಅನುಗುಣವಾಗಿ ಪರಿಷ್ಕರಿಸೋ ಕೆಲಸವಾಗ್ತಿದೆ. ಏನು ಇತ್ತೀಚೆಗೆ ಅಂದ್ರೆ ಆಗಸ್ಟ್ 20ರಂದು ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ದಕ್ಷಿಣ ವಲಯ ಮಂಡಳಿಯ ಸಭೆ ನಡೆದಿತ್ತು. ದಕ್ಷಿಣ ವಲಯ ಮಂಡಳಿ ಸಭೆಯಲ್ಲಿ ಕೂಡ ಮೇಕೆದಾಟು ವಿಚಾರ ಪ್ರಮುಖವಾಗಿ ಪ್ರಸ್ತಾಪವಾಗಿದೆ. ಮೇಕೆದಾಟು ಯೋಜನೆಯಿಂದ ಕರ್ನಾಟಕಕ್ಕೆ, ತಮಿಳುನಾಡಿಗೆ ಹಾಗೂ ಪುದುಚೇರಿಗೂ ಪ್ರಯೋಜನ ಆಗಲಿದೆ ಅನ್ನುವ ವಾದವನ್ನ ಸಿಎಂ ಮುಂದಿಟ್ಟಿದ್ದಾರೆ. Other issues connected to our
problems connected to various water issues. They have agreed to call a separate meeting and settle amicably. So I have made a commitment, I have given a commitment to the state of Tamil Nadu before the Home Minister that whatever Mekedatu water is, dam is there, even a single drop of water except for drinking water of 5 TMC, the rest water will be left to Tamil Nadu itself from the Mekedatu dam. So Tamil Nadu and the Pondicherry shall be rest assured the dam will be built only for you, not for us. ಮೇಕೆದಾಟು ವಿಚಾರದಲ್ಲಿ ಕರ್ನಾಟಕವು ತನ್ನ ಹಕ್ಕನ್ನ ಬಿಟ್ಟುಕೊಡೋ ಪ್ರಶ್ನೆಯೇ ಇಲ್ಲ. ಮೇಕೆದಾಟು ಕರ್ನಾಟಕದ ಹಕ್ಕು ಎಂದು ಸಿಎಂ ಡಿಕೆ ಶಿವಕುಮಾರ್ ಪ್ರತಿಪಾದಿಸುತ್ತಲೇ ಬಂದಿದ್ದಾರೆ. ಹಕ್ಕಿಗಾಗಿ ನಡೆಯುತ್ತಿರುವ ಹೋರಾಟ ಎಂದರೆ ಪ್ರತಿಯೊಂದು ಹಂತದಲ್ಲೂ ಸಂಘರ್ಷವೇ ಇರಬೇಕು ಎಂಬಂತಿಲ್ಲ. ಕಾನೂನುಬದ್ಧ ಪ್ರಕ್ರಿಯೆ, ಸಂವಾದ, ವಿಶ್ವಾಸದ ಮೂಲಕವೇ ಮುಂದಿನ ಹಂತಕ್ಕೆ ಹೋಗುವ ಪ್ರಯತ್ನ ಅಂತ ಸಿಎಂ ಪ್ರತಿಪಾದಿಸುತ್ತಾನೆ ಬಂದಿದ್ದಾರೆ. ಇನ್ನು ಸುಪ್ರೀಂ ಕೋರ್ಟ್ನಲ್ಲಿ ಇತ್ತೀಚೆಗೆ ನಡೆದ ಬೆಳವಣಿಗೆ ಬಳಿಕ ಕರ್ನಾಟಕ ಪರಿಷ್ಕೃತ ಡಿಪಿಆರ್ ಪ್ರಕ್ರಿಯೆ ಮುಂದುವರೆಸಿದೆ. ಒಂದ್ ಕಡೆ ಕರ್ನಾಟಕದ ಕುಡಿಯೋ ನೀರಿನ ಅಗತ್ಯ, ಇನ್ನೊಂದ್ ಕಡೆ ತಮಿಳುನಾಡಿನ ನೀರಿನ ಹಿತಾಸಕ್ತಿ. ಈ ಎರಡನ್ನು ಮುಖಾಮುಖಿಯಾಗಿಸುವಂತಹ ಬದಲು ಎರಡೂ ರಾಜ್ಯಗಳ ಹಿತಾಸಕ್ತಿಯನ್ನ ಅರ್ಥ ಮಾಡಿಕೊಂಡು ಪರಿಹಾರ ಹುಡುಕುವ ಪ್ರಯತ್ನವೇ ಜಲ ವಿಶ್ವಾಸದ ಹೊಸ ರಾಜಕಾರಣ. ಈ ವಿಶ್ವಾಸದ ರಾಜಕಾರಣಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಹೊಸ ಭಾಷ್ಯ ಬರೆದಿದ್ದಾರೆ. ಭಾರತದ ಅಭಿವೃದ್ಧಿಯಲ್ಲಿ ದಕ್ಷಿಣದ ರಾಜ್ಯಗಳ ಕೊಡುಗೆ ಅಪಾರವಾಗಿದೆ. ಇಷ್ಟಿದ್ರೂ ಕೂಡ ಕೇಂದ್ರ ಸರ್ಕಾರಗಳು ದಕ್ಷಿಣದ ರಾಜ್ಯಗಳನ್ನ ಕಡೆಗಣಿಸುತ್ತಾ ಬಂದಿದೆ ಅನ್ನುವ ಮಾತುಗಳು ಕೇಳಿಬಂದಿತ್ತು. ಇದೀಗ ದಕ್ಷಿಣ ರಾಜ್ಯಗಳ ಧ್ವನಿಯಾಗಿ ಸಿಎಂ ಡಿಕೆ ಶಿವಕುಮಾರ್ ಹೊರಹೊಮ್ಮಿದ್ದಾರೆ. ದಕ್ಷಿಣದ ರಾಜ್ಯಗಳ ಪರವಾಗಿ ಸಿಎಂ ಡಿಕೆ ಶಿವಕುಮಾರ್ ಗಟ್ಟಿ ಧ್ವನಿ ಎತ್ತಿದ್ದು ಕೇಂದ್ರ ಸರ್ಕಾರದ ಮುಂದೆ ದಕ್ಷಿಣ ರಾಜ್ಯಗಳ ಹಕ್ಕುಗಳನ್ನು ಸಮರ್ಥವಾಗಿ ಮಂಡಿಸಿದ್ದಾರೆ. ದಕ್ಷಿಣದ ರಾಜ್ಯಗಳ ಗಟ್ಟಿ ಧ್ವನಿ ಡಿಕೆ ಶಿವಕುಮಾರ್. ದಕ್ಷಿಣ ಭಾರತದ ಪರ ಸಮರ್ಥ ಹಕ್ಕು ಮಂಡನೆ. ದಕ್ಷಿಣದ ರಾಜ್ಯಗಳ ಪರ ಸಿಎಂ ಸಮರ್ಥವಾದ. ದೇಶಕ್ಕೆ ಬೂಸ್ಟ್. ಆರ್ಥಿಕವಾಗಿ ದೇಶಕ್ಕೆ ಬೂಸ್ಟ್ ಕೊಡ್ತಿರೋ ರಾಜ್ಯಗಳಲ್ಲಿ ದಕ್ಷಿಣದ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ತೆಲಂಗಾಣ ಮುಂಚೂಣಿಯಲ್ಲಿವೆ. ತಂತ್ರಜ್ಞಾನ ಕ್ಷೇತ್ರ, ಮಾನವ ಸಂಪನ್ಮೂಲ ಕ್ಷೇತ್ರದಲ್ಲಿ ದಕ್ಷಿಣದ ರಾಜ್ಯಗಳು ತನ್ನದೇ ಆದ ಕೊಡುಗೆ ನೀಡುತ್ತಿವೆ.
ಆದರೆ ರಾಜಕೀಯ ಪ್ರತಿನಿಧಿತ್ವ ಹಾಗೂ ಕೇಂದ್ರದ ಅನುದಾನದಲ್ಲಿ ದಕ್ಷಿಣದ ರಾಜ್ಯಗಳಿಗೆ ಅನ್ಯಾಯ ಆಗ್ತಿದೆ ಅನ್ನೋ ಆರೋಪ ಇಂದು ನಿನ್ನೆಯದಲ್ಲ. ಈ ಎಲ್ಲ ವಿಚಾರಗಳಿಗೆ ಫುಲ್ ಸ್ಟಾಪ್ ಇಡಬೇಕು ಅಂತ ಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಆಗಸ್ಟ್ 20ರಂದು ಮಹಾಬಲಿಪುರಂನಲ್ಲಿ ನಡೆದ ದಕ್ಷಿಣ ವಲಯ ಮಂಡಳಿ ಸಭೆಯಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಕೇಂದ್ರದ ಮುಂದೆ ದಕ್ಷಿಣ ರಾಜ್ಯಗಳ ಪರ ಸಮರ್ಥವಾದ ವಾದ ಮಂಡಿಸಿದ್ದಾರೆ. ಸದ್ಯ ಡಿಕೆ ಶಿವಕುಮಾರ್ ಮಂಡಿಸಿರುವಂತಹ ನಿಲುವು ಹಲವು ರಾಜಕೀಯ ನರೇಟಿವ್ಗಳಿಗೆ ಕಾರಣವಾಗಿದೆ. Given a commitment to the state of Tamil Nadu before the Home Minister that whatever Mekedatu water dam is there, even a single drop of water except for drinking water of 5 TMC, the rest water will be left to Tamil Nadu itself from the Mekedatu dam. So Tamil Nadu and the Pondicherry shall be rest assured the dam will be built only for you, not for us. ದಕ್ಷಿಣದ ರಾಜ್ಯಗಳಿಗೆ ನ್ಯಾಯಯುತ ಅನುದಾನದ ಬೇಡಿಕೆ. ದಕ್ಷಿಣ ವಲಯ ಸಭೆಯಲ್ಲಿ ಡಿಕೆ ಶಿವಕುಮಾರ್ ಪ್ರತಿಪಾದನೆ. ಆಗಸ್ಟ್ 20ರಂದು ತಮಿಳುನಾಡಿನ ಮಹಾಬಲಿಪುರಂನಲ್ಲಿ ದಕ್ಷಿಣ ವಲಯ ಮಂಡಳಿ ಸಭೆ ನಡೆದಿತ್ತು. ಸಭೆಯಲ್ಲಿ ದಕ್ಷಿಣ ಭಾರತದ ಹಲವು ನಾಯಕರು, ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೂಡ ಭಾಗಿಯಾಗಿದ್ರು. ದಕ್ಷಿಣ ಭಾರತದ ಮುಂದಿನ ರಾಜಕೀಯ ಮತ್ತು ಆರ್ಥಿಕ ದಿಕ್ಕಿನ ಬಗ್ಗೆ ಮಹತ್ವದ ಚರ್ಚೆ ನಡೆಯಿತು. ಈ ವೇಳೆ ಸಿಎಂ ಡಿಕೆ ಶಿವಕುಮಾರ್ ಕರ್ನಾಟಕದ ವಿಚಾರಗಳನ್ನ ಮಾತ್ರವಲ್ಲ, ದಕ್ಷಿಣದ ಒಟ್ಟಾರೆ ಹಿತಾಸಕ್ತಿಯನ್ನ ಪ್ರತಿನಿಧಿಸುವ ಹಲವು ಬೇಡಿಕೆಗಳನ್ನ ಮುಂದಿಟ್ಟರು. ದಕ್ಷಿಣದ ರಾಜ್ಯಗಳಿಗೆ ಕೇಂದ್ರದಿಂದ ನ್ಯಾಯಯುತ ಅನುದಾನ, ಕ್ಷೇತ್ರ ಪುನರ್ ವಿಂಗಡಣೆಯಲ್ಲಿ 1971ರ ಜನಗಣತಿಗೆ ಗೌರವ, 543 ಲೋಕಸಭಾ ಸ್ಥಾನಗಳನ್ನ ಮುಂದಿನ 25 ವರ್ಷಗಳ ಕಾಲ ಉಳಿಸುವಂತಹ ಪ್ರಸ್ತಾವನೆ, ದಕ್ಷಿಣದ ಆರ್ಥಿಕ ಕೊಡುಗೆಗೆ ತಕ್ಕ ರಾಜಕೀಯ ಧ್ವನಿ ಸೇರಿದಂತೆ ಹಲವು ವಿಚಾರಗಳನ್ನ ಡಿಕೆ ಶಿವಕುಮಾರ್ ಸಮರ್ಥವಾಗಿ ಮಂಡಿಸಿದ್ರು. Meeting has gone well. We have raised various issues in the interest of all the southern states. We have appealed to the Union Home Minister that we wanted to see that 1971 census should be there and no increase in the parliament. That is the main agenda. I think Tamil Nadu, Kerala, Telangana and myself, we all have come to the same agreement, majority of the southern states. So we appealed, connected to our problems, connected to various water issues. They have agreed to call a separate meeting and settle amicably. So I have made a commitment, I have given a commitment to the state of Tamil Nadu before the Home Minister that whatever Mekedatu water dam is there, even a single drop of water except for drinking water of 5 TMC, the rest water will be left to Tamil Nadu itself from the Mekedatu dam. So Tamil Nadu and the Pondicherry shall be rest assured the dam will be built only for you, not for us. ಸಿಎಂ ಡಿಕೆ ಶಿವಕುಮಾರ್ ಕೇವಲ ಕರ್ನಾಟಕದ ವಿಚಾರ ಮಾತ್ರ ಪ್ರಸ್ತಾಪ ಮಾಡಿಲ್ಲ. ಬದಲಾಗಿ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳ ಬಳಿ ರಾಜ್ಯದ ವಾದವನ್ನ ಸಮರ್ಥವಾಗಿ ಮಂಡಿಸಿದ್ದಾರೆ. ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರಪ್ರದೇಶ, ತೆಲಂಗಾಣದ ಬಗ್ಗೆ ಡಿಕೆ ಶಿವಕುಮಾರ್ ಗಟ್ಟಿಯಾದ ವಾದ ಮಂಡಿಸಿದ್ದಾರೆ. ಇನ್ನು ಸಿಎಂ ಮಂಡಿಸಿದ ವಾದಕ್ಕೆ ಮೆಚ್ಚುಗೆ ಕೂಡ ವ್ಯಕ್ತವಾಗಿದ್ದು, ದಕ್ಷಿಣದ ರಾಜ್ಯಗಳು ಒಟ್ಟಾಗಿ ತಮ್ಮ ಹಕ್ಕುಗಳನ್ನ ಪ್ರತಿಪಾದಿಸಿದ್ದಾರೆ. ಅವರ ಧ್ವನಿ ರಾಷ್ಟ್ರ ಮಟ್ಟದಲ್ಲಿ ಇನ್ನಷ್ಟು ಗಟ್ಟಿಯಾಗುತ್ತೆ ಎಂಬ ಸಂದೇಶವು ಸಭೆಯಲ್ಲಿ ವ್ಯಕ್ತವಾಯಿತು. ಇನ್ನು ಮಹಾಬಲಿಪುರಂನಲ್ಲಿ ನಡೆದ ಚರ್ಚೆ ಕೇವಲ ರಾಜಕೀಯ ಚರ್ಚೆಯಾಗಿರದೆ ಕರ್ನಾಟಕದ ಬಗ್ಗೆ ನರೇಟಿವ್ ಬದಲಾಯಿಸಿದೆ. ಸಿಎಂ ಡಿಕೆ ಶಿವಕುಮಾರ್ ಅವರಿಂದ ದಕ್ಷಿಣದ ಮಹಾಬಲ ಎಂಬ ಹೊಸ ನರೇಟಿವ್ ಕೂಡ ಸೃಷ್ಟಿಯಾಗಿದೆ. ಇದೇ ಹೊತ್ತಿನ ವಿಶೇಷ. ನೋಡ್ತಾ ಇರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.